ನಮಸ್ಕಾರ ವೀಕ್ಷಕರೇ, ಬೆಳಗಿನ ತಿಂಡಿಗೆ ಏನು ಮಾಡೋದಂತ ಯೋಚಿಸ್ತಾ ಇದ್ದೆ. ಆವಾಗ ಮೈಸೂರು ಮಸಾಲೆ ದೋಸೆ ಮಾಡುವಂತ ಆಯಿತು. ಈ ಮೈಸೂರು ಮಸಾಲೆ ದೋಸೆ ಮಾಡಲಿಕ್ಕೆ ನಮಗೆ ಕೆಂಪು ಚಟ್ನಿ ಬೇಕು. ಅದಕ್ಕೆ 3 ಬ್ಯಾಡಗಿ ಮೆಣಸನ್ನು ನಾನು ನೀರಿನಲ್ಲಿ ಕುದಿಸಿದ್ದೇನೆ. ಅರ್ಧ ಗಂಟೆ ಬಿಸಿ ನೀರಿನಲ್ಲಿ ನೆನೆಸಿಟ್ಟರೂ ಆಗುತ್ತೆ ಕಲರ್ ಬರಲಿಕ್ಕೆ. ಹಾಗೆ 2 ಸ್ಪೂನ್ನಷ್ಟು ಕಡಲೆ ಬೇಳೆಯನ್ನು ಚೆನ್ನಾಗಿ ಹುರಿದು ಅದನ್ನು ಮಿಕ್ಸಿಗೆ ಸೇರಿಸಿಕೊಂಡೆ. ಸ್ವಲ್ಪ ಹುಳಿ ಸೇರಿಸಿಕೊಂಡೆ. 2 ಬೆಳ್ಳುಳ್ಳಿ ಎಸಳು, ಹಾಗೆ 3 ಮೆಣಸು ನಾವು ಕುದಿಸಿದ್ದೇನಿದೆ ಅದನ್ನು ಹಾಕ್ಕೊಂಡೆ. ಹಾಗೆ ಸ್ವಲ್ಪ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಈ ರೀತಿ ಚಟ್ನಿ ರೆಡಿ ಆಯಿತು. ಮತ್ತು ಇದಕ್ಕೆ ನಮಗೆ ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆಯನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸಿದ್ದೇನೆ. ಹಾಗೆ ಇಲ್ಲಿ 1.5 ಗ್ಲಾಸ್ನಷ್ಟು ಸೋನಾ ಮಸೂರಿ ಅಕ್ಕಿ, 3 ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೇಳೆ, 4 ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಬೇಳೆ, ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಮೆಂತ್ಯವನ್ನು ಸೇರಿಸಿ 4 ಗಂಟೆ ಇದನ್ನು ನೆನೆಸಿದ್ದೇನೆ. ಆಮೇಲೆ ಗ್ರೈಂಡ್ ಮಾಡಿಕೊಂಡು ಇಡೀ ರಾತ್ರಿ ಇದನ್ನು ಫರ್ಮೆಂಟೇಷನ್ ಬರಲಿಕ್ಕೆ ಬಿಟ್ಟಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಕಲಸಿಕೊಂಡು 7 ರಿಂದ 8 ಗಂಟೆ ಇದನ್ನು ಇಟ್ಟಿದ್ದೇನೆ. ಬೆಳಿಗ್ಗೆ ಮಸಾಲೆ ದೋಸೆ ಮಾಡಬೇಕಾದ್ರೆ ಬೆಳಿಗ್ಗೆ ಬೇಗ ರೆಡಿ ಮಾಡಬೇಕಾಗ್ತದೆ. ಆಫೀಸ್ಗೆಲ್ಲ ಹೋಗೋದಾದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ರಾತ್ರಿಯೇ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿ ಇಡೋದು. ಇಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ನಾನು ತೆಂಗಿನ ಎಣ್ಣೆ, ಅದಕ್ಕೆ ಸಾಸಿವೆ ಹಾಕಿದೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಹಸಿಮೆಣಸು. ಖಾರ ತಿನ್ನುವರಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಹಸಿಮೆಣಸು ಹಾಕಿದ್ದೇನೆ ಮತ್ತು 4 ಬೆಳ್ಳುಳ್ಳಿ ಎಸಳು, ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಬೇಯಿಸಿದ ಆಲೂಗಡ್ಡೆ ಏನಿದೆ ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಫುಲ್ ಮ್ಯಾಶ್ ಮಾಡಲಿಲ್ಲ, ಅದು ತಿನ್ನಲಿಕ್ಕೆ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಈ ಮಸಾಲಕ್ಕೆ ಸೇರಿಸ್ಕೊಂಡೆ. ನಾವು ಆಲೂಗಡ್ಡೆ ಬೇಯಿಸುವಾಗ ಉಪ್ಪು ಹಾಕಿದ್ದೇವೆ. ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ತೇನೆ. ನೀವು ಕೂಡ ನಿಮಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ನನಗೆ ಈರುಳ್ಳಿ ಹಾಕಲಿಕ್ಕೆ ಮರೆತೋಯ್ತು. ಅದಕ್ಕೋಸ್ಕರ ಆಲೂಗಡ್ಡೆಯನ್ನು ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಕಲ್ಲರ್ಗೋಸ್ಕರ ಅರಶಿನ ಹುಡಿಯನ್ನು ಹಾಕಿದ್ದೇನೆ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ನೀರಾಗಬಾರ್ದು, ಸ್ವಲ್ಪ ಬೇಕಿದ್ದಷ್ಟು ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಎಲೆ ಹಾಕಿಬಿಟ್ಟು ಮಸಾಲ ರೆಡಿ ಆಯಿತು ನಮ್ಮದು. ಇವಾಗ ಬೆಳಿಗ್ಗೆ ಎದ್ದು ಫಸ್ಟಿಗೆ ಸ್ವಲ್ಪ ಕಾವಲಿಗೆ ಎಣ್ಣೆ ಹಾಕಿ ಹಾಗೆ ಸ್ವಲ್ಪ ನೀರು ಸಿಂಪಡಿಸಿ, ಜಾಸ್ತಿ ಬಿಸಿ ಆದರೆ ಸ್ವಲ್ಪ ನೀರು ಹಾಕಿ ಅದನ್ನು ತಣ್ಣಗೆ ಮಾಡಿದ್ರಾಯಿತು. ಈ ರೀತಿ ದೋಸೆಯನ್ನು ಅದರ ಮೇಲೆ ಹರಡಿದ್ದೇನೆ. ಬೆಳಿಗ್ಗೆ ಎದ್ದ ಕೂಡಲೇ ಆ ದೋಸೆ ಹಿಟ್ಟೇನಿದೆ ಅದನ್ನು ಚೆನ್ನಾಗಿ ಒಮ್ಮೆ ಕಲಸ್ಕೊಂಡೆ. ಬೇಕಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ನಾನು ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ನೀರು, ಯಾಕಂದರೆ ಅದು ಗಟ್ಟಿಯಾಗಿರ್ತದೆ, ದೋಸೆ ಚೆನ್ನಾಗಿ ಹರಡಲ್ಲ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ತುಪ್ಪವನ್ನು ನಾನು ಇದರ ಮೇಲೆ ಸವರ್ತಾ ಇದ್ದೇನೆ. ಹಾಗೆ ನಾನು ರಾತ್ರಿ ಮಾಡಿ ಇಟ್ಟಿದ್ದೆ ಈ ಚಟ್ನಿ. ಇವಾಗ ಈ ಚಟ್ನಿಯನ್ನು ಇದರ ಮೇಲೆ ಹಚ್ಚಬೇಕು. ನಂತರ ನಾನು ನಿನ್ನೆ ಮಾಡಿಟ್ಟ ಈ ಆಲೂಗಡ್ಡೆ ಮಸಾಲೆ ಏನಿದೆ ಸ್ವಲ್ಪ ಬಿಸಿ ಮಾಡಿದ್ದೇನೆ, ಅದನ್ನು ಇದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು. ಹೋಟೆಲಲ್ಲೆಲ್ಲ ಟ್ರಯಾಂಗಲ್ ಶೇಪಲ್ಲಿ ತ್ರಿಕೋನಾಕಾರದಲ್ಲೆಲ್ಲ ಫೋಲ್ಡ್ ಮಾಡ್ತಾರೆ. ನನಗೆ ಇಲ್ಲಿ ಕಾವಲಿ, ಅವ್ರದ್ದಾದರೆ ಕಾವಲಿ ದೊಡ್ಡದಿರುತ್ತೆ, ಇಲ್ಲಿ ಸಣ್ಣ ಕಾವಲಿ ಎಲ್ಲ, ಹಾಗೆ ಎಕ್ಸಾಕ್ಟ್ ಸೈಜ್ ಶೇಪಿಗೆ ತರಲಿಕ್ಕೆ ಕಷ್ಟ. ಈ ರೀತಿ ಫೋಲ್ಡ್ ಮಾಡಿದೆ ನಾನು. ನೋಡಿ, ಗರಿಗರಿಯಾದ ಕ್ರಿಸ್ಪಿಯಾದ ಮೈಸೂರು ಮಸಾಲೆ ದೋಸೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಆಯಿತು. ನಮ್ಮನೆಯಲ್ಲಂತೂ ತುಂಬಾ ಇಷ್ಟ ಆಯಿತು ಎಲ್ರಿಗೂ. ನೀವು ಟ್ರೈ ಮಾಡಿ. ರೆಸಿಪಿ ಹೇಗಾಗಿದೆ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸೂಪರ್ ಟೇಸ್ಟಿಯಾಗಿ ಬಂದಿದೆ. ಅಷ್ಟು ರೆಸಿಪೀಸ್ಗೋಸ್ಕರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.